ಸರ್ಕಾರಿ ಭೂಮಿ ಲೇಔಟ್ ಮಾಡಿ ಲಕ್ಷ ಲಕ್ಷ ವಂಚನೆ ಮಾಡಿದಂತಹ ಪ್ರಕರಣ ಬಳ್ಳಾರಿ ಕಾಂಗ್ರೆಸ್ ಮುಖಂಡ ಶಿವರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜಿಲ್ಲಾಡಳಿತ ನೀಡಿದ ದೂರಿನ ಮೇರೆಗೆ ಶಿವರಾಜ್ ವಿರುದ್ಧ ಎಫ್ಐಆರ್ ಆಗಿದೆ. ಬಳ್ಳಾರಿ ಎಪಿಎಂಸಿ ಠಾಣೆಯಲ್ಲಿ ಶಿವರಾಜ್ ವಿರುದ್ಧ ಎಫ್ಐಆರ್ ಆಗಿದೆ. ಸರ್ಕಾರಿ ಭೂಮಿ ಲೇಔಟ್ ಮಾಡಿ ಲಕ್ಷ ಲಕ್ಷ ವಂಚನೆ ಮಾಡಿದಂತ ಪ್ರಕರಣ ಇದು. ಬಳ್ಳಾರಿ ಕಾಂಗ್ರೆಸ್ ಮುಖಂಡ ಶಿವರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾಂಗ್ರೆಸ್ ಮುಖಂಡ ಶಿವರಾಜ್ ಸೇರಿದಂತೆ 13 ಮಂದಿಯ ವಿರುದ್ಧ ಕೇಸ್ ದಾಖಲಾಗಿದೆ. ಸರ್ಕಾರಿ ಜಾಗ ಒತ್ತುವರಿ, ವಂಚನೆ, ನಕಲಿ ದಾಖಲೆ ಸೃಷ್ಟಿ ಅಂತ ಕೇಸ್ ಆಗಿರೋದು. ಕಡಿಮೆ ಬೆಲೆಗೆ ಸೈಟ್ ಕೊಡೋದಾಗಿ ಹೇಳಿ ಕಾಂಗ್ರೆಸ್ ಮುಖಂಡ ವಂಚನೆ ಮಾಡಿದ್ದಾರೆ. ಬಡವರನ್ನೇ ಟಾರ್ಗೆಟ್ ಮಾಡಿ ಸೈಟ್ ಮಾರಾಟ ಮಾಡಿದ್ರು ಕೈ ಮುಖಂಡ. ಒತ್ತುವರಿ ಜಾಗದಲ್ಲಿ ಲೇಔಟ್ ಅನ್ನ ನಿರ್ಮಿಸಿ ಸೈಟ್ ಮಾರಿದ್ದಾರೆ. ಇದೇ ಪ್ರಕರಣದಲ್ಲಿ ಬಳ್ಳಾರಿಯ ಕಾಂಗ್ರೆಸ್ ಮುಖಂಡ ಶಿವರಾಜ್ ವಿರುದ್ಧ ಎಫ್ಐಆರ್ ಆಗಿದೆ. ಶಿವರಾಜ್ ಸೇರಿದಂತೆ 13 ಮಂದಿ ವಿರುದ್ಧ ಕೇಸ್ ದಾಖಲಾಗಿದೆ. ಬಳ್ಳಾರಿ ಪಾಲಿಕೆಯ ಕಾಂಗ್ರೆಸ್ ಸದಸ್ಯೆ ಉಮಾದೇವಿ ಅವರ ಪತಿ ಶಿವರಾಜ್ ಸ್ಕ್ರೀನ್ ನಲ್ಲಿ ಫೋಟೋ ನೋಡ್ತಾ ಇದ್ದೀವಿ. ಬೂದಿಹಾಳ್ ಗ್ರಾಮದಲ್ಲಿ 7.78 ಎಕರೆ ಜಾಗ ಶಿವರಾಜ್ ಒತ್ತುವರಿ ಮಾಡಿಕೊಂಡಿದ್ದು 1.5 ಲಕ್ಷಕ್ಕೆ ಬಂದ್ರಂತೆ ನಿವೇಶನ ಮಾರಾಟ ಮಾಡಿದ್ರು. ಬೂದಿಹಾಳ್ ಗ್ರಾಮದಲ್ಲಿ ಬಳ್ಳಾರಿ ಜಿಲ್ಲಾಡಳಿತದಿಂದ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಆಗ ಗೊತ್ತಾಗಿತ್ತು ಒತ್ತುವರಿ ತೆರವು ಕಾರ್ಯಾಚರಣೆಯ ವೇಳೆ ಶಿವರಾಜ್ ಮಾಡಿದಂತಹ ವಂಚನೆ ಏನು ಅನ್ನೋದು ಬೆಳಕಿಗೆ ಬಂದಿದ್ದು ಆವಾಗಲೇ. 7.5 ಎಕರೆ ಜಾಗ ಒತ್ತುವರಿ ಮಾಡಿಕೊಂಡು ನಿವೇಶನ ಮಾಡಿ ಮಾರಾಟ ಮಾಡಿದ್ದಾರೆ. 1.5 ಲಕ್ಷಕ್ಕೆ ಒಂದು ನಿವೇಶನ ಅಂತ ಮಾರಾಟ ಮಾಡಿದ್ದಾರೆ. ಯಾವಾಗ ಬಳ್ಳಾರಿ ಜಿಲ್ಲಾಡಳಿತ ಒತ್ತುವರಿಯಾದಂತಹ ಜಾಗವನ್ನ ತೆರವು ಮಾಡೋದಕ್ಕೆ ಮುಂದಾಯಿತೋ ಆಗ ಶಿವರಾಜ್ ವಂಚನೆ ಕಹಾನಿ ಹೊರಗೆ ಬಂದಿದೆ. ಬಳ್ಳಾರಿ ಎಪಿಎಂಸಿ ಠಾಣೆಯಲ್ಲಿ ಶಿವರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಡಿಮೆ ಬೆಲೆಗೆ ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ವಂಚನೆ ಮಾಡಿರೋದು. ಕಡಿಮೆ ರೇಟಿಗೆ ಸೈಟ್ ಸಿಗ್ತಾ ಇದೆಯಲ್ಲ ಅಂತ ಜನ ಸೈಟ್ ತಗೊಂಡಿದ್ದಾರೆ. ಒಂದೊಂದು ಸೈಟಿಗೆ 1.5 ಲಕ್ಷ ದುಡ್ಡು ಹಾಕಿದವರು ಈಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಸರ್ಕಾರಿ ಭೂಮಿ ಇದು. ಸರ್ಕಾರಿ ಜಾಗದಲ್ಲಿ ಲೇಔಟ್ ಮಾಡಿ ಲಕ್ಷ ಲಕ್ಷ ವಂಚನೆ ಮಾಡಿರುವಂತ ಪ್ರಕರಣ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.